ಏನು ಕೇಂದ್ರ ಸರ್ಕಾರದ 2026 ಹಾಗೂ 27ನೇ ಸಾಲಿನ ಬಜೆಟನ್ನು ಮಾಡಲಿಕ್ಕೆ ಹೊರಟಿದೆ. ಮಂಡನೆ ನಾಳೆ ಆಗ್ತಾ ಇದ್ದು, ಇವತ್ತು ಅದರ ನಿರೀಕ್ಷೆಗಳು ಸಾರ್ವಜನಿಕರಲ್ಲಿ ಯಾವ ಥರ ಇದೆ ಅನ್ನುವಂಥ ಗ್ರೌಂಡ್ ರಿಪೋರ್ಟನ್ನು ತಗೊಳ್ಳೋಕ್ಕೆ ಇವತ್ತು ನಮ್ಮ ರಾಜ್ ನ್ಯೂಸ್ ತಂಡ ಬೆಳಗಾವಿ ಜಿಲ್ಲೆ ರಾಮದುರ್ಗ ನಗರದಲ್ಲಿ ನಾವಿದ್ದೀವಿ. ಇಲ್ಲಿ ನಾವು ಕೆಲವಿಷ್ಟು ವರ್ತಕರನ್ನು ಹಾಗೂ ರೈತರನ್ನು ಮತ್ತು ಕಾಂಗ್ರೆಸ್ ಮತ್ತು BJPಯ ಕಾರ್ಯಕರ್ತರನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಅವರ ನಿರೀಕ್ಷೆಗಳು ಯಾವ ಥರ ಇದ್ದಾವೆ, ಇನ್ನೂ ಜನರಿಗೆ ಯಾವ ಥರ ಬಜೆಟ್ ಮಂಡನೆ ಆಗಬೇಕಾಗಿದೆ ಅದರ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೇನೆ. ಮೊದಲಿಗೆ ನಾನು ರೈತರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಈ ಬಾರಿ ಏನು 2026-27ನೇ ಸಾಲಿನ ಬಜೆಟ್ ಮಂಡನೆ ಆಗ್ತಾ ಇದೆ, ರೈತರಿಗೆ ಯಾವ ಥರ ನಿರೀಕ್ಷೆಗಳಿವೆ? ಸರ್ ನೋಡಿ, ಈಗ ಹಿಂದಿನ ಬಜೆಟ್ಗಳೆಲ್ಲ ನಮ್ಮ ವಿಚಾರ ಪ್ರಕಾರ ಹುಸಿಯಾಗಿದ್ದಾವೆ. ಒಂದು ಮೊದಲೇದಾಗಿ ಏನಂತಂದ್ರೆ, ನಾವು ಇದು 70ರಷ್ಟು ನಾವು ಇಲ್ಲಿ ಭಾರತ ದೇಶದೊಳಗೆ ರೈತರನ್ನ ಅದೀವಿ ಅನ್ನೋದು ಬರೀ ಹೇಳಿಕೆ ಆಗಬಾರ್ದು. ಮೊದಲು ನಾವು ಸರ್ಕಾರಕ್ಕೆ ಏನು ಮನವಿ ಮಾಡ್ತೀವಿ ಅಂತಂದ್ರೆ, ಕೃಷಿ ಯಂತ್ರೋಪಕರಣಗಳ ಮೇಲಿನ ಟ್ಯಾಕ್ಸನ್ನು ಕಮ್ಮಿ ಮಾಡಿ ಅದನ್ನು ಅನುಕೂಲ ಮಾಡಿಕೊಡ್ಬೇಕು. ಅದು ಯಾಕಂತಂದ್ರೆ ಪ್ರತಿಯೊಂದು ಈಗ ಅದು ಇದು ಈ ಎಲ್ಲ ಅದ್ರ ಮೇಲೆ ನಾವು ಬಿತ್ತನೆ ಅದು ಇದು ಎಲ್ಲ ಉಳುಮೆ ಮಾಡೋದನ್ನು ತಪ್ಪಿಸ್ಬಿಟ್ಟಿದ್ದೀವಿ. ಈಗೇನು ಮಾಡೋದಿದ್ರು ಈಗ ಮಷಿನರಿಗಳ ಮೇಲೆ ಮಾಡ್ತೀವಿ. ಮತ್ತು ಟ್ರ್ಯಾಕ್ಟರ್ ಇಂಪ್ಲಿಮೆಂಟ್ಸ್ ಏನು ಬರ್ತಾವೆ ಎಲ್ಲ ಅವನ್ನ ಕಮ್ಮಿ ಮಾಡಬೇಕು. ಮತ್ತು ಇನ್ನೊಂದು ಏನಂತಂದ್ರೆ, ಈಗ ಜಗತ್ತು ಭಾಳ ಫಾಸ್ಟಾಗಿ ಹೊಂಟದ. ನಾವು ಏನು ಬೇಕು ಈಗ ಇಂಧನ ಬೆಲೆಯನ್ನು ಕಮ್ಮಿ ಮಾಡಬೇಕು. ಅದು ಪೆಟ್ರೋಲ್ ಇರಲಿ, ಡೀಸೆಲ್ ಇರಲಿ, ಮತ್ತೊಂದು CNG ಯಾವುದೋ ಇರಲಿ, ಅದನ್ನು ಕಮ್ಮಿ ಮಾಡಬೇಕು. ಮತ್ತು ಅದರ ಜೊತೆ ಈಗ ಇದು ರಸಗೊಬ್ಬರ ಅದ್ರ ಬಳಕೆ ಭಾಳ ಆಗಿಬಿಟ್ಟದ. ಆ ರಸಗೊಬ್ಬರ ಬೆಲೆಯನ್ನು ಭಾಳ ಕಮ್ಮಿ ಮಾಡಬೇಕಂತೇಳಿ ನಾವು ಇವತ್ತು ಒತ್ತಾಯ ಮಾಡ್ತಾಯಿದ್ವಿ. ರೈತರ ನಿರೀಕ್ಷೆಗಳೇನಿದಾವೆ ಅಂತಂದರೆ, ಇವತ್ತು ರೈತರು ಬಳಸುವಂಥ ಉಪಕರಣಗಳು ಹಾಗೂ ಇಂಧನದಲ್ಲಿ ತೆರಿಗೆಗಳಲ್ಲಿ ಕಡಿಮೆ ಆದರೆ ರೈತರಿಗೆ ಅನುಕೂಲ ಆಗುತ್ತೆ ಅನ್ನುವಂಥ ಮಾತುಗಳನ್ನ ರೈತರು ಹೇಳ್ತಾ ಇದ್ದಾರೆ. ಅದೇ ರೀತಿ ವರ್ತಕರಿಗೆ ಏನು ತೊಂದರೆಗಳಿವೆ, ವರ್ತಕರಿಗೆ ಯಾವ ರೀತಿ ನಿರೀಕ್ಷೆಗಳಿದೆ ಅಂತ ಕೇಳೋಣ. ಸರ್, ಈ ಬಾರಿ 2026ನೇ ಬಜೆಟ್ ವರ್ತಕರಿಗೆ ಹಿಂದಿನ ಬಜೆಟ್ಗೂ ಈ ಬಜೆಟ್ಗೂ ತಮ್ಮ ನಿರೀಕ್ಷೆಗಳು ಏನಿದಾವೆ, ಯಾವ ಥರ ಆಗಬೇಕಂತ ಬಯಸ್ತೀರಿ? ಪ್ರತಿ ಸಾರಿಯೂ ವರ್ತಕರಿಗೆ ಅಂತ ಹೇಳಿನೇ ಯಾವುದೇ ಬಜೆಟ್ ಮಂಡನೆ ಆಗಿರೋದಿಲ್ಲ. ಆದರೆ ಎಕ್ಸಮ್ಷನ್ಗಳನ್ನು ಕೊಡ್ತಾರೆ. ಪ್ರತಿ ಸತಿಯೂ ಇನ್ಕಮ್ ಟ್ಯಾಕ್ಸ್ನೊಳಗಡೆ ಎಕ್ಸಮ್ಷನ್ಸ್ ಕೊಡ್ತಾರೆ, ಹೆಚ್ಚು ಮಾಡ್ತಾರೆ. ಅದು ಒಂದು ಭಾಗ. ಆದರೆ ವ್ಯಾಪಾರಸ್ಥರಿಗೆ ಅನುಕೂಲ ಆಗುವಂಥ ಬಜೆಟ್ ಯಾವತ್ತೂ ನಿರ್ಮಾಣ ಆಗಿಲ್ಲ. ಅದು ಈ ಸತಿ ನಮ್ಮ ನಿರೀಕ್ಷೆ ಐತಿ. ಮಧ್ಯಮ ಮತ್ತು ದೊಡ್ಡ ಮತ್ತು ಅತಿ ದೊಡ್ಡ ವ್ಯಾಪಾರಸ್ಥರು ಅಂತ ಇರ್ತಾರೆ. ಅದರೊಳಗೆ ಮಧ್ಯಮ ವ್ಯಾಪಾರಸ್ಥರಿಗೆ ಅನುಕೂಲ ಆಗುವಂಥ ಬಜೆಟ್ಗಳು ಬರಬೇಕು. ಅವ್ರು ತುಂಬತಕ್ಕಂಥ ಟ್ಯಾಕ್ಸ್ ಒಳಗಡೆ ಅವ್ರಿಗೇನಾದರೂ ಕೆಲವೊಂದಿಷ್ಟು ರಿಯಾಯಿತಿಗಳನ್ನು ಕೊಡುವಂಥದ್ದು, ಅಥವಾ ಅವ್ರ ಕುಟುಂಬ ಭದ್ರತೆಗೋಸ್ಕರ ಅವ್ರು ಏನಾದರೂ ಯೋಚನೆ ಮಾಡುವಂಥದ್ದು ಕೆಲಸ ಆಗಬೇಕು. ಅದು ಇನ್ನೂವರೆಗೂ ಆಗಿಲ್ಲ. ಆ ನಿರೀಕ್ಷೆ ನಮ್ಮದು ಭಾಳ ದಿವಸದಿಂದ ಐತಿ. ಅದು ಹಂಗೆ ಉಳ್ದೈತಿ. ಈ ಸತಿ ಆಗ್ಬೋದು ಅಂತ ಅಂದ್ಕೊಂಡಿವಿ. ಆಮೇಲೆ ವಿಶೇಷವಾಗಿ ಈ ಸದ್ಯ ಬೆಲೆ ಏರಿಕೆ ಏನೈತಲ್ಲ, ಅದು ಜನರಿಗೆ ಸಾಕಷ್ಟು ಬಿಸಿ ತಟ್ಟೈತಿ. ಟ್ಯಾಕ್ಸ್ಗಳನ್ನು ಕೆಲವೊಂದಿಷ್ಟು ಇನ್ನೂ ಕಡಿಮೆ ಮಾಡಿ ಜನರಿಗೆ ಬೆಲೆ ಏರಿಕೆಯಿಂದ ಮುಕ್ತ ಮಾಡಬೇಕು ಅನ್ನೋವಂಥದ್ದು ಅಪೇಕ್ಷೆ ಐತಿ. ಖಾದ್ಯತೆಯಲ್ಲಿ ಬೆಳೆಯಂತೂ ಇವತ್ತು ಸಿಕ್ಕಾಪಟ್ಟೆ ಹೆಚ್ಚಾಗ್ಯಾವ. ಆಮೇಲೆ ಕೆಲವೊಂದಿಷ್ಟು ಬೆಲೆ ಅಂತೂ ಯಾಕೆ ಅನಿರೀಕ್ಷಿತವಾಗಿ ಹೆಚ್ಚಾಕವ ಅನ್ನೋದು ನಮ್ಗೆ ಗೊತ್ತಾಗಿಲ್ಲ. ಆ ರೀತಿಯೊಳಗೆ ಹೆಚ್ಚಾಕವ. ಅದ್ರ ಬಗ್ಗೆ ಏನಾದರೂ ಒಂದು ಕಂಟ್ರೋಲ್ ತರುವಂಥ ವ್ಯವಸ್ಥೆ ಸರ್ಕಾರ ಕಡೆಯಿಂದ ಆಗಬೇಕು ಅಂತ ಅಪೇಕ್ಷೆ. ಮಧ್ಯಮ ವ್ಯಾಪಾರಸ್ಥರು ಹಾಗೂ ಖಾದ್ಯಗಳ ಬೆಲೆಗಳಲ್ಲಿ ತೆರಿಗೆಗಳಲ್ಲಿ ಕಡಿಮೆ ಆಗಬೇಕು ಅನ್ನುವಂಥ ಅಪೇಕ್ಷೆಯನ್ನು ಇವತ್ತು ವರ್ತಕರು ಇಟ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಕಾಂಗ್ರೆಸ್ಸಿನ ಮುಖಂಡರು, ಕಾರ್ಯಕರ್ತರು ಯಾವ ಥರ ಅವರ ಅಪೇಕ್ಷೆಗಳಿವೆ, ಅವರ ನಿರೀಕ್ಷೆಗಳಿವೆ ಅಂತನ್ನುವಂಥ ಮಾತನ್ನು ಕೇಳೋಣ. ಈ ಬಾರಿ ಬಜೆಟ್ ಬಗ್ಗೆ ತಮ್ಮ ನಿರೀಕ್ಷೆಗಳು ಯಾವ ಥರ ಇದೆ? ಕಾಂಗ್ರೆಸ್ ಪಾರ್ಟಿಯಿಂದ ಯಾವ ಥರ ತಾವು ನಿರೀಕ್ಷೆಯನ್ನು ಮಾಡ್ತೀರಿ? ಇಲ್ಲ, ಬಜೆಟ್ ಅನ್ನಂತ ಈಗ ಅವ್ರು ವರ್ಷ ಅವ್ರು ಮಾಡ್ಕೊತ ಬಂದಾರ. ನಾವು ಹೇಳಿದ್ ಕೇಳೋದಿಲ್ಲ, ಅವ್ರು ಮಾಡೋದು ಬಿಡೋದಿಲ್ಲ. ಈಗ ಮಧ್ಯಮ ವರ್ಗದ ಜನ ಈಗ ಎಲ್ಲಿಗೆ ಹೋಗಿ ಮುಟ್ಟ್ಯಾರ ಅಂತಂದ್ರೆ, ಒಂದು ಗುಂಜು ಬಂಗಾರ ತೊಗೋಬೇಕಾದ್ರೂ ಪರಿಸ್ಥಿತಿ ಕೆಟ್ಟಬಿಟ್ಟು. ಆಮೇಲೆ ಪೆಟ್ರೋಲ್ ಬೆಲೆ ಅವ್ರು ತಿಳಿದಂಗಂತೂ ಆಗಿಲ್ಲ. ಗ್ಯಾಸ್ ಕೊಡ್ತಿದ್ರು ಸಬ್ಸಿಡಿ, ಅದನ್ನು ಕಡಿತ ಮಾಡ್ಯಾರ. ಇನ್ನು ಇದಕ್ಕೆ ಪ್ರವೃತ್ತಿಗೆ ಇವರು ಬಜೆಟ್ ಮಾಡ್ತಾರೆ ಅನ್ನೋದು. ಯಾಕಂದ್ರೆ ಅವ್ರು ಮಾಡೋದೆಲ್ಲ ಏನೈತಿ, ಅದಾನಿ ಅಮ್ಮಾನಿಗೆ ಬಿಟ್ಟರು ಮತ್ತೆ ಯಾರಿಗೆ ಮಾಡೋದಿಲ್ಲ ಅಂತ ಜನರಿಗೆ ಗೊತ್ತಾಗ್ಬಿಟ್ಟೈತೆ ಅದು. ಯಾಕಂದ್ರೆ ಮನುಷ್ಯ ಒಂದು ಸಲ ಅನ್ನದಗಳ ಹೆಚ್ಚಿಕ್ಬೇಕಾದ್ರೆ ಒಂದಕ್ಕೆ ಹೆಚ್ಚಿಕ್ತಾನೆ. ನಾವು ಸುಮಾರು ಇಲ್ಲ ಅಂದ್ರೆ ಅನ್ನದಗಳ ಪೂರ ಡಬ್ಬ. ಯಾಕಂದ್ರೆ ಇವ್ರು ಒಂದು ಸಲ ನೋಡಿದ್ರೆ, 2 ಸಲ ನೋಡಿದ್ರೆ ಮತ್ತು ಇದನ್ನು ಹಾಡಾಗಿ ಇದಕ್ಕತ್ತಿ ಅಂದ್ರೆ ಯಾರು ಬಜೆಟ್ ನಿರೀಕ್ಷೆ ಮಾಡೋದಲ್ಲ, ನೋಡೋಕ್ಕೂ ಇಂಟ್ರೆಸ್ಟ್ ಹೋಗ್ಬಿಟ್ಟೈತಿ ಈಗ ಅದು. ಆ ಕಾರಣಕ್ಕಾಗಿ ದಯವಿಟ್ಟು ಇನ್ನು ಮ್ಯಾಗಾರ ಸುಧಾರಿಸ್ಕೊಂಡ್ರೆ ಒಂದು ಒಳ್ಳೆ ಬಜೆಟ್ ಕೊಡಲಿ ಅಂತೇಳಿ ಅವ್ರ ಕಡೆ ಹತ್ರ ನಿರೀಕ್ಷೆ ಮಾಡ್ಕೊಂಡು ಕೂರ್ತೀವಿ. ನೋಡೋಣ ಅದೇನಾಕತಿ. ಆಮೇಲೆ ಇನ್ನೊಂದು ಆ ಬಳಿಕ ಇಲ್ಲಿ ಒಂದು ಕರ್ನಾಟಕದಿಂದ ರಿಪ್ರೆಸೆಂಟ್ ಆಗಿ ಹೋದಂಥ ಬಜೆಟ್ ಮಾಡುವಂಥ ಒಂದು ಹೆಣ್ಮಗಳಿಗೆ ನಿರ್ಮಲಾ ಸೀತಾರಾಮನ್ ಆ ಟೈಮ್ನಾಗ ಹೆಂಗಂತಂದ್ರೆ ಅವರು 4 ರಾಜ್ಯ ಸುಮಾರು ಇಲ್ಲ 136 ತಾಲೂಕು ಸುಮಾರು ಎಷ್ಟೋ ಹಳ್ಳಿಗಳು ಬುಡುಮೇಲಾಗಿ ಹೋಗಿದ್ದು. ಅವರ ಬಂದು ನಿರೀಕ್ಷೆ ಮಾಡಿದ್ರು, ಅವರ ಬಂದು ವೀಕ್ಷಣೆ ಮಾಡಿದ್ರು. ಇದಕ್ಕೆ ಹೊಡುವಂಥ ಪ್ರವೃತ್ತಿಯ ಜ್ಞಾನ ಬರಲಿಲ್ಲ ಅವ್ರಿಗೆ. ಯಾಕಂದ್ರೆ ಅವ್ರು ಎಂಥವ್ರು ವಿತ್ತ ಮಂತ್ರಿ ಆಗ್ಯಾರ, ಇದು ಬಜೆಟ್ ಮಂತ್ರಿ ಆಗ್ಯಾರ ಅಂತಂದ್ರೆ ಮ್ಯಾಗಿನವ್ರು ಮತ್ತು ಕೇಳಿ ಬಜೆಟ್ ಮಾಡುವಂಥ ವ್ಯವಸ್ಥೆಗೆ ಅದಾರ. ಇವತ್ತಿಗೂ ಅವತ್ತಾದಂಥ ಫ್ಲಡ್ಡಿಗೆ ಇವತ್ತಿಗೂ 10 ರೂಪಾಯಿ ಬರೆದಿರುವಂಥ ಕೆಲಸ ಮಾಡಿರೋಂತಂದ್ರೆ ಅವ್ರು ನಿರ್ಮಲಾ ಸೀತಾರಾಮನ್.
ಈ ಜನರಿಗೆ ಮುಟ್ತಾ ಇರುವಂಥ ಬಿಸಿ ಏನಿದೆ, ಕಾವು ಏನಿದೆ, ಬಜೆಟಿನ ಕಾವು, ಅದು ಕಡಿಮೆ ಆಗ್ಬೋದಾ ಅನ್ನುವಂಥ ನಿರೀಕ್ಷೆಯನ್ನು ಇವತ್ತು ಕಾಂಗ್ರೆಸ್ಸಿನವರು ಇಟ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಬಿ ಜೆ ಪಿಗರು ಯಾವ ರೀತಿ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ, ಬಿ ಜೆ ಪಿಯ ಕಾರ್ಯಕರ್ತರು ತಮ್ಮದೇ ಆದಂಥ ಕೇಂದ್ರ ಸರ್ಕಾರದಿಂದ ಯಾವ ರೀತಿ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ ಅಂತ ಕೇಳುವಂಥ ಪ್ರಯತ್ನವನ್ನು ಮಾಡೋಣ. ಈ ಬಾರಿ ತಮ್ಮದು ಕೇಂದ್ರ ಸರ್ಕಾರದಲ್ಲಿ ಬಿ ಜೆ ಪಿ ಗೌರ್ಮೆಂಟು 9ನೇ ಬಜೆಟನ್ನು ಮಂಡನೆ ಮಾಡ್ತಾ ಇದ್ದಾರೆ. ಯಾವ ರೀತಿ ನಿರೀಕ್ಷೆಗಳಿದ್ದಾವೆ? ನಮ್ಮ ಆರ್ಥಿಕ ಸಚಿವರಾಗಿರುವಂಥ ನಿರ್ಮಲಾ ಸೀತಾರಾಮನ್ ಅವರು ಇಲ್ಲಿವರೆಗೆ ಏನು ಬಜೆಟನ್ನು ಕೊಟ್ಟಿದ್ದಾರೆ, ದೇಶಕ್ಕೆ ಉತ್ತಮವಾದಂಥ ಬಜೆಟ್ಗಳನ್ನು ನೀಡಿದ್ದಾರೆ. ಅದು ಎಲ್ಲ ವರ್ಗದ ಜನರಿಗೂ ಅನುಕೂಲ ಆಗುವಂಥ ಬಜೆಟ್. ಅದು ಯುವಕರಿಗಿರ್ಬೋದು, ವ್ಯಾಪಾರಸ್ಥರಿಗಿರ್ಬೋದು, ಅಥವಾ ಉದ್ಯೋಗಿಗಳಿರ್ಬೋದು, ಸಣ್ಣ ಸಣ್ಣ ವ್ಯಾಪಾರಸ್ಥರುಗಳಿರ್ಬೋದು, ಅಥವಾ ಹಿರಿಯರಿಗಿರ್ಬೋದು, ಅಥವಾ ನಿವೃತ್ತರಿಗಿರ್ಬೋದು, ಎಲ್ಲರಿಗೂ ಅನುಕೂಲ ಆಗುವಂಥ ಬಜೆಟ್ಗಳನ್ನೇ ನೀಡ್ಕೊಂಡು ಬಂದಿದ್ದಾರೆ. ಈಗ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗಿ ಪರಿವರ್ತನೆ ಆಗ್ತಾ ಇರುವಂಥ ಈ ಸಂದರ್ಭದಲ್ಲಿ, ಆರ್ಥಿಕವಾಗಿ ಬಲಿಷ್ಠ ರಾಷ್ಟ್ರ ಆಗ್ತಾ ಇರುವಂಥ ಈ ಸಂದರ್ಭದಲ್ಲಿ ಜನರಿಗೆ ಬಹಳಷ್ಟು ಅನುಕೂಲಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಮತ್ತು ಇನ್ನೂ ಈಗ ಈ ಬರುವಂಥ ಈ ನಾಳಿನ ಬಜೆಟ್ನಲ್ಲಿ ಬಹಳಷ್ಟು ಟ್ಯಾಕ್ಸ್ಗಳನ್ನು ಕಡಿಮೆ ಮಾಡಿ ಬಹಳ ಜನರಿಗೆ ಅನುಕೂಲ ಆಗಬೇಕು, ಆರ್ಥಿಕವಾಗಿ ಅವರೆಲ್ಲರೂ ಮೇಲಕ್ಕೆ ಬರಬೇಕು, ಎಲ್ಲರ ಆರ್ಥಿಕ ಮಟ್ಟ ಹೆಚ್ಚಾಗಬೇಕು ಅನ್ನುವಂಥ ವಿಚಾರ ಮಾಡಿಕೊಂಡು ಅವ್ರ ಬಜೆಟನ್ನು ಮಂಡಿಸ್ತಾ ಇದ್ದಾರೆ. ಅದು ನಮ್ಮ ನಿರೀಕ್ಷೆ ಈ ಥರ ಆಗಬೇಕು ಅನ್ನುವಂಥದ್ದಿದೆ. ಅದು ನಮಗೆ ಕೊಡ್ತಾರೆ ಅನ್ನುವಂಥ ವಿಶ್ವಾಸ ನಮಗಿದೆ. ಜನಪರವಾಗಿ ಬಜೆಟ್ ಇರಲಿದೆ ಅನ್ನುವಂಥ ಸಂಪೂರ್ಣ ವಿಶ್ವಾಸವನ್ನು ಬಿ ಜೆ ಪಿಗರು ಇಲ್ಲಿ ಹೇಳ್ತಾ ಇದ್ದಾರೆ. ಏನು ಈ 9ನೇ ಬಜೆಟನ್ನು ಇವತ್ತು ಮಂಡನೆ ಮಾಡಲಿಕ್ಕೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಹೊರಟಿದ್ದಾರೆ. ಇದು ಸಾರ್ವಜನಿಕರ ಮೇಲೆ ಆಭಾರಿಯಾಗುತ್ತಾ ಅಥವಾ ಸಾರ್ವಜನಿಕರಿಗೆ ತೆರಿಗೆಗಳ ಭಾರವಾಗುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಾರುತಿ ಜೊತೆ ವಿಜಯ್ ನಾಯಕ್, ರಾಜ್ ನ್ಯೂಸ್ ಕನ್ನಡ, ಬೆಳಗಾವಿ.